ಈಗ ನನ್ನ ಕೈಯಲ್ಲಿರೋದು ಮಿಲಾಗ್ರೋನ ಐಮ್ಯಾಪ್ 14 ND ಅಂತ ಇದೊಂದು ರೊಬ್ಯಾಟಿಕ್ ಮಾಪ್ ಅಂಡ್ ವ್ಯಾಕ್ಯೂಮ್ ಕ್ಲೀನರ್ ಆಗಿದೆ. ಇದು ಫುಲ್ಲಿ ಇಂಡಿಪೆಂಡೆಂಟ್ ಅಂಡ್ ಸೆಲ್ಫ್ ನ್ಯಾವಿಗೇಟಿಂಗ್ ರೋಬೋಟ್ ಆಗಿದ್ದು ಜಸ್ಟ್ ಒಂದು ಬಟನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ಇದು ಫುಲ್ ನಮ್ಮ ಎಲ್ಲಾ ರೂಮ್ಸಿಗೂ ಹೋಗಿ ಸ್ಕ್ಯಾನ್ ಮಾಡ್ಕೊಂಡ್ ಬಂದು ಎಲ್ಲಾ ರೂಮ್ಸ್ ಗಳನ್ನ ತಾನಾಗೆ ಮ್ಯಾಪ್ ಮಾಡ್ಕೊಳ್ಳುತ್ತೆ. ಸೊ ಇದು ಆಟೋಮೆಟಿಕ್ ಆಗಿ ಎಲ್ಲಾ ಕಡೆ ಹೋಗಿ ಈಸಿಯಾಗಿ ಆರಾಮಾಗಿ ಕಸ ಗುಡಿಸ್ಕೊಂಡು ಅಂದ್ರೆ ವ್ಯಾಕ್ಯೂಮ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ಟು ಆಲ್ಸೋ ಮಾಪಿಂಗ್ ಕೂಡ ಮಾಡುತ್ತೆ. ಇದರಲ್ಲಿ ಎಲೆಕ್ಟ್ರಾನಿಕ್ ವಾಟರ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೀರನ್ನ ಹಾಕಿದ್ರೇನೆ ಸಾಕು ಎಲ್ಲ ಕಡೆ ಹೋಗಿ ಆರಾಮಾಗಿ ಮಾಪಿಂಗ್ ಮಾಡ್ಕೊಂಡು ಬರುತ್ತೆ. ಸೊ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಇದನ್ನ ನಾನು ಆಲ್ರೆಡಿ ಯೂಸ್ ಮಾಡಿ ನೋಡಿದ್ದೀನಿ, ಬಟ್ ನಿಮಗೆ ತೋರ್ಸೋಕ್ಕೋಸ್ಕರ ಬಾಕ್ಸ್ ನಲ್ಲಿ ಏನೆಲ್ಲ ಕಂಟೆಂಟ್ಸ್ ಇದೆ ಅಂತ ಈ ಒಂದು ವಿಡಿಯೋನ ಮಾಡ್ತಿರೋದು. ಸೊ ಬಾಕ್ಸ್ ನ ಒಳಗಡೆ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಅನ್ನ ನೋಡ್ಕೋಬಹುದು. ಸೊ ಬಾಕ್ಸ್ ನ ಒಳಗಡೆ ಪ್ರಾಡಕ್ಟ್ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಏರ್ ಫಿಲ್ಟರ್ ಅನ್ನ ನೋಡ್ಕೋಬಹುದು. ಸೊ ಕಸಗಳನ್ನ ಗೂಡಿಸ್ಲಿಕ್ಕೆ ಈ ರೀತಿ ಒಂದು ವಸ್ತುವನ್ನು ಕೊಟ್ಟಿದ್ದಾರೆ. ಇದನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಅಂಡ್ 24 ವಾಟ್ಸ್ ನ ಒಂದು ಚಾರ್ಜರ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಬಾಕ್ಸ್ ನಲ್ಲಿ ಒಂದು ಚಾರ್ಜಿಂಗ್ ಸ್ಟೇಷನ್ ಅನ್ನ ನೋಡ್ಕೊಬಹುದು. ಸೊ ಇದರ ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿ ಓಪನ್ ಮಾಡಿಕೊಂಡು ಈ ರೀತಿ ಚಾರ್ಜರ್ ಅನ್ನ ನಾವು ಕನೆಕ್ಟ್ ಮಾಡ್ಕೋಬಹುದು. ಈ ರೀತಿ ಕನೆಕ್ಟ್ ಮಾಡಿ ಯಾವ್ದಾದ್ರು ಒಂದು ಸ್ಟೇಬಲ್ ಜಾಗದಲ್ಲಿ ಇದನ್ನ ಫಿಕ್ಸ್ ಮಾಡಿ ಇಟ್ಬಿಡ್ಬೇಕು. ಅಂಡ್ ಈ ಚಾರ್ಜಿಂಗ್ ಸ್ಟೇಷನ್ ಅಕ್ಕಪಕ್ಕ 1 ಮೀಟರ್ ಯಾವುದೇ ತರಹದ ಆಬ್ಸ್ಟಿಕಲ್ಸ್ ಇರಬಾರದು. ಸೊ ಇದರ ಡಸ್ಟ್ ಬಿನ್ ಹೇಗೆ ರಿಮೂವ್ ಮಾಡೋದು ಅಂತ ನೋಡೋದಾದ್ರೆ ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿ ಈ ತರ ರಿಮೂವ್ ಮಾಡ್ಕೊಬಹುದು. ಸೊ ಡಸ್ಟ್ ಬಿನ್ ನೋಡಕ್ಕೆ ಈ ರೀತಿ ಇರುತ್ತೆ. ಇಲ್ಲಿ ಇದು ಗೂಡ್ಸುವಂತಹ ಎಲ್ಲಾ ಕಸಗಳು ಇಲ್ಲಿ ಬಂದು ಬಿದ್ದಿರುತ್ತೆ. ಇದರ ಕೆಪಾಸಿಟಿ ಅಂತ ನೋಡೋದಾದ್ರೆ 560 ml ಅಷ್ಟು ಇದೆ. ಅಂಡ್ ಆಲ್ಸೋ ಇಲ್ಲಿ ನಾವು ವಾಟರ್ ಅನ್ನ ಹಾಕೋಬಹುದು. ಮಾಪಿಂಗ್ ಎಲ್ಲ ಮಾಡಕ್ಕೆ ಯೂಸ್ ಆಗುತ್ತೆ. 250 ml ಅಷ್ಟು ವಾಟರ್ ಅನ್ನ ಇದರಲ್ಲಿ ಹಾಕೋಬಹುದು. ಅಂಡ್ ಇಲ್ಲಿ ನೋಡೋದಾದ್ರೆ ಒಂದು ಏರ್ ಫಿಲ್ಟರ್ ಅನ್ನ ಕೊಟ್ಟಿದ್ದಾರೆ. ಇದು ಗಾಳಿಯಲ್ಲಿರುವ ಡಸ್ಟ್ ಅನ್ನು ಕೂಡ ಸಕ್ ಮಾಡಿಕೊಂಡು ಒಳ್ಳೆ ಕ್ಲೀನ್ ಆದ ಏರ್ ಅನ್ನ ಕೊಡುತ್ತೆ. ಅಂಡ್ ಆಲ್ಸೋ ಇಲ್ಲೊಂದು ಬ್ರಷ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಇಟ್ಕೊಂಡು ಈ ಡಸ್ಟ್ ಬಿನ್ ಅಲ್ಲಿ ಕಸ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಇದರಲ್ಲಿ ಮಾಪ್ ಅನ್ನ ರಿಮೂವ್ ಮಾಡೋದು ಹೇಗಂದ್ರೆ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮಾಪ್ ಕೂಡ ಈ ರೀತಿ ಹೊರಗೆ ಬರುತ್ತೆ. ಸೊ ಈ ತರ ವೆಲ್ಕ್ರೋ ಇರುತ್ತೆ. ಇದನ್ನ ಈ ರೀತಿ ತೆಗೆದ್ಬಿಟ್ಟು ಸೊ ಇದನ್ನ ನಾವು ವಾಶ್ ಮಾಡ್ಕೋಬಹುದು. ಅಂಡ್ ಬಾಟಮ್ ನಲ್ಲಿ ಈ ರೀತಿಯಾದ ಒಂದು ಬ್ರಷ್ ಅನ್ನ ಕೊಟ್ಟಿರ್ತಾರೆ. ಸೊ ಇದು ಕಸವನ್ನ ಗೂಡಿಸುತ್ತೆ ಆಕ್ಚುಲಿ. ಸೊ ಇದರಲ್ಲಿ ಕೆಲವೊಂದು ಹೇರ್ಸ್ ಎಲ್ಲ ಸಿಕ್ಕಾಕೊಂಡಿರುತ್ತೆ. ಇದನ್ನ ಈ ರೀತಿ ನಾವು ತೆಗೆದಾಕ್ಬೇಕಾಗತ್ತೆ. ಅಂಡ್ ಈ ಒಂದು ಬ್ರಷ್ ನ ಮುಖಾಂತರವಾಗಿ ಇದನ್ನ ಈ ರೀತಿ ಕ್ಲೀನ್ ಮಾಡ್ಕೋಬಹುದು. ಇದನ್ನೆಲ್ಲ ನಾನು ಆಕ್ಚುಲಿ ಯೂಸ್ ಮಾಡಿ ನೋಡಿದೀನಿ, ಅದಕ್ಕೆ ಇಷ್ಟಕ್ಕೊಂದು ಕಸ ಇದರಲ್ಲಿದೆ. ಸೊ ಇದನ್ನ ಈ ರೀತಿ ಕ್ಲೀನ್ ಮಾಡ್ಕೊಬಹುದು. ಅಂಡ್ ಸೈಡ್ ಅಲ್ಲೆಲ್ಲ ಹೇರ್ ಸಿಕ್ಕಾಕೊಂಡಿದ್ರೆ ಈ ರೀತಿ ತೆಗಿಬಹುದು. ಅಂಡ್ ಬಾಟಮ್ ನಲ್ಲಿ ಇದು ಕಸ ಗುಡಿಸೋದನ್ನ ಈ ರೀತಿ ಸಿಗಿಸ್ಕೋಬೇಕು. ಅಂಡ್ ನೀವು ಫಸ್ಟ್ ಟೈಮ್ ಆನ್ ಮಾಡುವಾಗ ಈ ರೀತಿ ಚಾರ್ಜಿಂಗ್ ಸ್ಟೇಷನ್ ಗೆ 6 ಇಟ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಚಾರ್ಜ್ ಮಾಡಬೇಕಾಗತ್ತೆ. ದೆನ್ ನೀವು ಇದನ್ನ ಆನ್ ಮಾಡ್ಕೋಬಹುದು. ಅಂಡ್ ಈ ರೋಬೋಟ್ ವಾಕ್ಯೂಮ್ ಕ್ಲೀನರ್ ಅನ್ನ ನಮ್ಮ ಫೋನಿಗೆ ಕನೆಕ್ಟ್ ಮಾಡೋದು ಹೇಗೆ ಅಂದ್ರೆ ಸ್ಮಾರ್ಟ್ ಲೈಫ್ ಆಪ್ ಅನ್ನ ನಾವು ಪ್ಲೇ ಸ್ಟೋರ್ ಇಂದ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಅಂಡ್ ಆಲ್ರೆಡಿ ಆಡ್ ಮಾಡಿಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ನೀವು ಆಡ್ ಮಾಡ್ಬೇಕಂದ್ರೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ಸ್ಮಾಲ್ ಹೋಮ್ ಅಪ್ಲಯನ್ಸಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಹಂಗೆ ಸ್ಕ್ರೋಲ್ ಮಾಡಿದ್ರೆ ರೋಬೋಟ್ ವ್ಯಾಕ್ಯೂಮ್ ಬ್ಲೂಟೂತ್ ಅಂಡ್ ವೈಫೈ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂಡ್ ಈ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಪವರ್ ಬಟನ್ ಅನ್ನ ನಾವು ಒತ್ತಿಟ್ಕೊಂಡ್ರೆ ಇದು ಆನ್ ಆಗುತ್ತೆ, ಇಲ್ಲಿ ಶೋ ಆಗುತ್ತೆ. ಇಲ್ಲಿಂದ ನಾವು ಕನೆಕ್ಟ್ ಮಾಡ್ಕೋಬಹುದು. ಈಗ ಈ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ನಮ್ಮ ಫೋನಿಗೆ ಕನೆಕ್ಟ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ಕೊಬಹುದು ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ಈ ಒಂದು ಆಟೋ ಬ್ರಷ್ ಇದೆಯಲ್ವಾ, ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ಇದು ಆಟೋಮೆಟಿಕ್ ಆಗಿ ನಮ್ಮ ಎಲ್ಲಾ ರೂಮ್ಸ್ಗೂ ಹೋಗ್ಬಿಟ್ಟು ರೂಮ್ಸ್ ಅನ್ನ ಮ್ಯಾಪ್ ಮಾಡ್ಕೊಂಡು ಬರುತ್ತೆ. ಸೊ ಜೊತೆಗೆ ಕ್ಲೀನ್ ಮಾಡ್ಕೊಂಡು ಕೂಡ ಬರುತ್ತೆ. ಅಂಡ್ ಆಲ್ಸೋ ಇಲ್ಲಿ ಮ್ಯಾಪ್ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಸ್ಟಮ್ ಎಡಿಟಿಂಗ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೇಮ್ ಎಡಿಟಿಂಗ್ ಆಪ್ಷನ್ ಇದೆಯಲ್ವಾ, ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ರೂಮ್ಗೆ ಯಾವ ರೀತಿ ರಿನೇಮ್ ಮಾಡ್ಕೋಬೇಕು ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಸೊ ಇದು ಕಿಚನ್, ಸೊ ಕಿಚನ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ನಮಗೆ ಬಂದಂಗೆ ಕಸ್ಟಮ್ ಆಗಿ ರೂಮ್ ನೇಮ್ ಅನ್ನು ಕೂಡ ಚೇಂಜ್ ಮಾಡ್ಕೋಬಹುದು. ಅಂಡ್ ಸೇವ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಂಡ್ ಮ್ಯಾಪ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ರಿಸ್ಟ್ರಿಕ್ಟೆಡ್ ಏರಿಯಾ ಎಡಿಟ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮಾಪ್ ಫರ್ಬಿಡ್ ಏರಿಯಾ ಅಂತ ಇದೆಯಲ್ವಾ, ಸೊ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಏರಿಯಾನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ಜಾಗದಲ್ಲಿ ಮಾತ್ರ ಮಾಪ್ ಮಾಡೋದಿಲ್ಲ. ಅಥವಾ ಮಾಪ್ ಮತ್ತು ಸ್ವೀಪ್ ಅಂದ್ರೆ ಗೂಡ್ಸೋದಿರತ್ತಲ್ವಾ, ಸೊ ಅದು ಈ ಒಂದು ರೂಮ್ ಅಲ್ಲಿ ಮಾಡಬಾರ್ದು ಅಂತ ಇದ್ರೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಈ ಒಂದು ಏರಿಯಾವನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಕೊಟ್ಬಿಟ್ರೆ ಆ ಒಂದು ಜಾಗದಲ್ಲಿ ಮಾತ್ರ ಅದು ಮಾಪ್ ಮಾಡಲ್ಲ, ಗೂಡ್ಸಲ್ಲ. ಸೊ ಈ ರೀತಿ ಇದು ವರ್ಕ್ ಆಗುತ್ತೆ. ಇಲ್ಲಿ ಕ್ಲೀನಿಂಗ್ ಪ್ರಿಫರೆನ್ಸ್ ಅಂತ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ವರ್ಕ್ ಮೋಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ವ್ಯಾಕ್ಯೂಮ್
ಪ್ಲಸ್ ಮಾಪಿಂಗ್ ಅಂತ ಇದೆ. ಸೊ ಇದನ್ನ ಸೆಲೆಕ್ಟ್ ಮಾಡೋದ್ರಿಂದ ಕಸವನ್ನು ಗುಡಿಸುತ್ತೆ, ಜೊತೆಗೆ ನೆಲ ಒರೆಸೋ ಕೆಲಸ ಕೂಡ ಮಾಡುತ್ತೆ. ವ್ಯಾಕ್ಯೂಮ್ ಓನ್ಲಿ ಅಂತ ಇದೆ. ಸೊ ಇದನ್ನ ಸೆಲೆಕ್ಟ್ ಮಾಡೋದ್ರಿಂದ ಜಸ್ಟ್ ಕಸ ಮಾತ್ರ ಕೂಡಿಸುತ್ತೆ. ಸೊ ಲಾಸ್ಟ್ ಆಪ್ಷನ್ ನೋಡೋದಾದ್ರೆ ಮಾಪ್ ಓನ್ಲಿ, ಮಾಪಿಂಗ್ ಮಾತ್ರ ಮಾಡುತ್ತೆ. ಅಂಡ್ ಆಲ್ಸೋ ವಾಟರ್ ಲೆವೆಲ್ ಅಡ್ಜಸ್ಟ್ ಮಾಡಕ್ಕೂ ಕೂಡ ಆಪ್ಷನ್ ಇದೆ. ಲೋ, ಮೀಡಿಯಂ, ಹೈ ಅನ್ನ ನಾವು ಇಟ್ಕೋಬಹುದು. ಅಂಡ್ ಆಲ್ಸೋ ಸಕ್ಷನ್ ಆಪ್ಷನ್ ಇದೆ. ಸೊ ಇದ್ರನ್ನ ನಾವು ಸೆಲೆಕ್ಟ್ ಮಾಡೋದ್ರಿಂದ ಕಸವನ್ನ ಎಳ್ಕೊಳ್ಳೋ ಕೆಲಸ ಸ್ಟ್ರಾಂಗ್ ಆಗಬೇಕಾ ಅಥವಾ ಮೀಡಿಯಂ ಆಗಿರಬೇಕು, ಸೊ ಅದನ್ನೆಲ್ಲ ನಾವು ಸೆಟ್ ಮಾಡ್ಕೋಬಹುದು. ಅಂಡ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವಾಯ್ಸ್ ಅಂಡ್ ವಾಲ್ಯೂಮ್ ಅಂತ ಇದೆಲ್ವಾ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಗ್ಲಿಷ್, ಹಿಂದಿ, ಮಲಯಾಳಂ, ಕನ್ನಡ, ಸೊ ಈ ರೀತಿ ಸುಮಾರು ಲ್ಯಾಂಗ್ವೇಜಸ್ ಗಳಿದೆ. ಸೊ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಸೊ ಈಗ ನಾನು ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಕನ್ನಡ ಸೆಲೆಕ್ಟ್ ಮಾಡಿರೋದ್ರಿಂದ ಇದು ಕನ್ನಡದಲ್ಲೇ ಮಾತಾಡುತ್ತೆ. ಆಲ್ಸೋ ಇದರಲ್ಲಿ ಶೆಡ್ಯೂಲ್ ಆಪ್ಷನ್ ಕೂಡ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿಕೊಂಡು ನಮಗೆ ಯಾವ ಟೈಮ್ ನಲ್ಲಿ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ವರ್ಕ್ ಆಗಬೇಕು, ಸೊ ಎಲ್ಲ ಶೆಡ್ಯೂಲ್ ಅನ್ನ ನಾವು ಸೆಟ್ ಮಾಡಿ ಇಟ್ಕೋಬಹುದು. ಆಲ್ಸೋ ಫೈಂಡ್ ರೋಬೋಟ್ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಾಮಿ, ನಿಮ್ಮ ಮಿಲಾಗ್ರೋ ರೋಬೋಟ್ ಇಲ್ಲಿದೆ, ಅದೆಲ್ಲಿದೆ ಅಂತ ಹೇಳುತ್ತೆ. ಸೊ ಈಗ ನಾನು ಸದ್ಯಕ್ಕೆ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಸೊ ಟೇಬಲ್ ನ ಸುತ್ತಾ ಇದೆ, ಹ್ಯಾಂಡ್ ಕೆಳಗೆ ಬೀಳ್ತಾ ಇಲ್ಲ. ಅದನ್ನ ಆಮೇಲೆ ಕ್ಲಿಪ್ ನಾನು ತೋರಿಸ್ತೀನಿ. ಸೊ ನೀವಿಲ್ಲಿ ನೋಡ್ಕೊಬಹುದು, ಆಟೋಮೆಟಿಕ್ ಆಗಿ ರೂಮ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಮ್ಯಾಪ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ RTR ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಇದರ ಒಂದು ಪ್ರಾಸೆಸಿಂಗ್ ಏನಿದೆ, ಇದು ತುಂಬಾನೇ ಫಾಸ್ಟ್ ಆಗಿರುತ್ತೆ. ಇದು IoT ಮತ್ತು ಅಲೆಕ್ಸಾ ಎನೇಬಲ್ ಡಿವೈಸ್ ಆಗಿರೋದ್ರಿಂದ ನಿಮ್ಮ ಫೋನ್ ನ ಮುಖಾಂತರವಾಗಿ ನೀವು ವಾಯ್ಸ್ ಕಮಾಂಡ್ ಅನ್ನ ಕೊಟ್ಟು ಈಸಿಯಾಗಿ ಇದನ್ನ ನೀವು ಕಂಟ್ರೋಲ್ ಮಾಡ್ಕೊಬಹುದು. ಆಲ್ಸೋ ಇದರಲ್ಲಿ ಸ್ಮಾರ್ಟ್ ಲೇಸರ್ ನ್ಯಾವಿಗೇಷನ್ ಸಿಸ್ಟಮ್ ಇರೋದ್ರಿಂದ ಇದು ನಮ್ಮ ರೂಮ್ಗೆ ಎಲ್ಲಾ ಕಡೆ ಹೋಗುತ್ತೆ, ಎಲ್ಲಾ ಕಡೆ ಹೋಗಿ ಕ್ಲೀನ್ ಮಾಡ್ಕೊಂಡ್ ಬರುತ್ತೆ. ಅಂಡ್ ಆಲ್ಸೋ ಏನಾದ್ರೂ ಆಪ್ಟಿಕಲ್ಸ್ ಅಡ್ಡ ಇದ್ರೂ ಕೂಡ ಅದರ ಸುತ್ತ ಬಂದು ಸ್ಕ್ಯಾನ್ ಮಾಡ್ಕೊಂಡು ಅದರ ಸುತ್ತ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಸೊ ಆಬ್ಸ್ಟಿಕಲ್ಸ್ ಇದ್ರೆ ಇದೇನು ಹೋಗಿ ಆಕ್ಸಿಡೆಂಟ್ ಆಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ಇದು ಫಾರ್ ಎಕ್ಸಾಂಪಲ್ ಒಂದು ರೂಮ್ ಅನ್ನ ಕ್ಲೀನ್ ಮಾಡ್ತಿದೆ ಅಂತ ತಿಳ್ಕೊಳ್ಳಿ, ಚಾರ್ಜ್ ಖಾಲಿ ಆಗ್ಬಿಡ್ತು ಅಂದ್ರೆ ಅದನ್ನ ಹಾಗೆ ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಚಾರ್ಜ್ ಮಾಡ್ಕೊಳ್ಳುತ್ತೆ. ಚಾರ್ಜ್ ಮಾಡ್ಕೊಂಡ ನಂತರ ಅದು ಏನು ಮಿಕ್ಕಿದ ಕೆಲಸವನ್ನ ಬಿಟ್ಟಿರುತ್ತೆ, ಸೊ ಅದನ್ನ ಬಂದು ಮತ್ತೆ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಒಳ್ಳೆ ಒಂದು ರೋಬೋಟ್ ಆಗಿದೆ. ನಿಮ್ಮ ಒಂದು ಮನೆ ಯಾವಾಗ್ಲೂ ಡಸ್ಟ್ ಇದ್ರೆ ಇದ್ರ ಪಾಡಿಗೆ ಆರಾಮಾಗಿ ಯಾವಾಗ್ಲೂ ಕ್ಲೀನ್ ಮಾಡ್ತಾನೆ ಇರುತ್ತೆ. ಆಲ್ಸೋ ಚಾರ್ಜ್ ಖಾಲಿ ಆದ್ರೆ ಅದ್ರ ಪಾಡಿಗೆ ಬಂದು ಚಾರ್ಜ್ ಹಾಕೊಳ್ಳುತ್ತೆ ಅಂಡ್ ಮತ್ತೆ ಹೋಗಿ ಕ್ಲೀನ್ ಮಾಡಕ್ಕೆ ಶುರು ಮಾಡುತ್ತೆ. ಇದರಲ್ಲಿ ಜಾಪನೀಸ್ ಬ್ರಷ್ಲೆಸ್ ಮೋಟರ್ ಅನ್ನ ಯೂಸ್ ಮಾಡಿರೋದ್ರಿಂದ 3200 PA ಸಕ್ಷನ್ ಪವರ್ ಅನ್ನ ಇದು ಹೊಂದಿದೆ. ಸೊ ದಟ್ ಮೀನ್ಸ್ ಕಸಗಳನ್ನೆಲ್ಲ ಅಷ್ಟು ಫೋರ್ಸ್ ಆಗಿ ಇದು ಹೇಳ್ಕೊಳ್ಳುತ್ತೆ. ಈ ಒಂದು ಪ್ರಾಡಕ್ಟ್ ಮಿಲಾಗ್ರೋ ವೆಬ್ಸೈಟ್ ನಲ್ಲೂ ಕೂಡ ಅವೈಲೇಬಲ್ ಇದೆ, ಅಮೆಝಾನ್ ನಲ್ಲೂ ಕೂಡ ಅವೈಲೇಬಲ್ ಇದೆ, ಆಲ್ಸೋ ಕ್ರೋಮಾ ಔಟ್ಲೆಟ್ ಸ್ಟೋರ್ಸ್ ನಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಬಹುದು. ಇದರ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ 5000 mAh ಬ್ಯಾಟರಿ ಕೆಪಾಸಿಟಿಯನ್ನ ಕೊಟ್ಟಿರೋದ್ರಿಂದ ಇದನ್ನ ನೀವು ಒಂದು ಸಲ ಚಾರ್ಜ್ ಮಾಡಿದ್ರೇನೆ ಸಾಕು, ಅಪ್ ಟು 3.25 ಗಂಟೆ ಇದು ಹೋಗಿ ಕ್ಲೀನ್ ಮಾಡ್ಕೊಂಡು ಮಾಪ್ ಮಾಡ್ಕೊಂಡು ಬರುತ್ತೆ. ಸೊ ಪರ್ ಚಾರ್ಜ್ಗೆ 3200 ಸ್ಕ್ವೇರ್ ಫೀಟ್ ಅನ್ನ ಇದು ಕವರ್ ಮಾಡುತ್ತೆ, ಕ್ಲೀನ್ ಕೂಡ ಮಾಡಿಕೊಡುತ್ತೆ. 3200 PA ಸೆಕ್ಷನ್ ಪವರ್ ಹಾಗೂ ಐಬೋಸ್ ಟೆಕ್ನಾಲಜಿ ಇರೋದ್ರಿಂದ ಸೊ ಡೈಲಿ ನಿಮಗೆ ಒಳ್ಳೆ ಒಂದು ಡೀಪ್ ಕ್ಲೀನಿಂಗ್ ಅನ್ನ ಕೊಡುತ್ತೆ. ಅಂಡ್ ಇದರಲ್ಲಿ 560 ml ನ ಒಂದು ಡಸ್ಟ್ ಕೆಪಾಸಿಟಿಯನ್ನ ಹೊಂದಿದೆ. ಆಲ್ಸೋ 250 ml ಇಂದ 310 ml ವರೆಗೂ ವಾಟರ್ ಟ್ಯಾಂಕ್ ಕೆಪಾಸಿಟಿಯನ್ನ ಹೊಂದಿದೆ. ಆಲ್ಸೋ ಇದು ಏರ್ ಫಿಲ್ಟ್ರೇಷನ್ ಅನ್ನ ಕೊಟ್ಟಿದೆ. HEPA 12 ಏರ್ ಫಿಲ್ಟರ್ಸ್ ಅನ್ನ ಹೊಂದಿರೋದ್ರಿಂದ 99.97% ಅಷ್ಟು ಗಾಳಿಯಲ್ಲಿರುವ ಬ್ರೀದಬಲ್ ಡಸ್ಟ್ ಅಂಡ್ ಅಲರ್ಜನ್ಸ್ ಅನ್ನ ಇದು ಫಿಲ್ಟ್ರೇಷನ್ ಮಾಡಿ ನಮಗೆ ಒಳ್ಳೆ ಒಂದು ಏರ್ ಪ್ಯೂರಿಫಿಕೇಶನ್ ಮಾಡಿ ಒಳ್ಳೆ ಗಾಳಿಯನ್ನ ಕೊಡುತ್ತೆ. ಆಲ್ಸೋ ಒಂದು ರೋಬೋಟ್ ನಲ್ಲಿ ಮಿಲಾಗ್ರೋ ಭಾರತ್ ಬಾಟ್ 0.24 RTR ಸಾಫ್ಟ್ವೇರ್ ಇರೋದ್ರಿಂದ ಈ ಒಂದು ರೋಬೋಟ್ ನಿಮಗೆ ಬೇರೆ ಬೇರೆ ಭಾಷೆಗಳಲ್ಲಿ ರೆಸ್ಪಾನ್ಸ್ ಅನ್ನ ಮಾಡುತ್ತೆ. ಸೊ ಇದರಲ್ಲಿ ಇಂಗ್ಲಿಷ್, ಹಿಂದಿ, ತಮಿಳ್, ಕನ್ನಡ, ಸೊ ಎಲ್ಲಾ ಲ್ಯಾಂಗ್ವೇಜಸ್ ಕೂಡ ಅವೈಲೇಬಲ್ ಇದೆ. ಆಲ್ಸೋ ತೆಲುಗು ಅಂಡ್ ಮಲಯಾಳಂ ಕೂಡ ಅವೈಲೇಬಲ್ ಇದೆ. ಇದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಮೈಕ್ರೋಬಿಯಲ್, ಆಂಟಿ ವೈರಸ್ 0.5 ಮೈಕ್ರಾನ್ ಮೈಕ್ರೋಫೈಬರ್ ಮಾಪಿಂಗ್ ಕ್ಲಾತ್ ಅನ್ನ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಒಂದು ಕ್ಲೀನಿಂಗ್ ಅನ್ನ ಮಾಡುತ್ತೆ. ಸೊ ಇನ್ಫೆಕ್ಷನ್ಸ್ ಎಲ್ಲ ಹರಡದ ಹಾಗೆ ನೋಡ್ಕೊಳ್ಳುತ್ತೆ. ಆಲ್ಸೋ IoT ಡಿವೈಸಸ್ ಕ್ಯಾಪಬಲ್ ಫರ್ಮ್ವೇರ್ ಅಂಡ್ ಸಾಫ್ಟ್ವೇರ್ ಅಪ್ಡೇಟ್ ಸಪೋರ್ಟ್ ಕೂಡ ಈ ಒಂದು ರೋಬೋಟ್ ನಲ್ಲಿ ಕೊಡ್ತಿದ್ದಾರೆ. ಅಂಡ್ ಆಲ್ಸೋ ವರ್ಲ್ಡ್ಸ್ ಫಸ್ಟ್ 3 ವರ್ಷದ ವಾರಂಟಿ ಇದರ ಒಂದು ಬ್ಯಾಟ್ರಿಗೆ ಕೊಡ್ತಾ ಇದ್ದಾರೆ. ಆಲ್ಸೋ 1 ವರ್ಷದ ವಾರಂಟಿ ಜೊತೆಗೆ ಇದು ಬರ್ತಾ ಇದೆ.
ಮಿಲಾಗ್ರೋ ಹ್ಯೂಮನ್ ಟೆಕ್ ಕಂಪನಿ ಇದು ಹರಿಯಾಣದಲ್ಲಿರುವ ಗುರುಗ್ರಾಮ್ ನಲ್ಲಿ ಬೇಸ್ಡ್ ಆಗಿದೆ. ಸೊ ಇವರು ಹೌಸ್ ಹೋಲ್ಡ್ ರೊಬಾಟಿಕ್ ಪ್ರಾಡಕ್ಟ್ಸ್ ನಲ್ಲಿ ಸ್ಪೆಷಲೈಸ್ಡ್ ಆಗಿದ್ದಾರೆ. ಸೊ ಇದರಲ್ಲಿ ನೋಡೋದಾದ್ರೆ ಫ್ಲೋರ್ ಕ್ಲೀನಿಂಗ್, ಪೂಲ್ ಕ್ಲೀನಿಂಗ್, ಆಲ್ಸೋ ವಿಂಡೋ ಕ್ಲೀನಿಂಗ್, ಟಾಪ್ ಕ್ಲೀನಿಂಗ್, ಸೊ ಈ ರೀತಿಯಾದ 8 ಟೈಪ್ಸ್ ರೊಬಾಟಿಕ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅನ್ನ ಹೊಂದಿದ್ದಾರೆ. ಆಲ್ಸೋ ಮನೆಗಳಿಗೆ ಮಾತ್ರ ಅಲ್ಲದೆ ಹಾಸ್ಪಿಟಲ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಕಂಪನಿ, ಸೊ ಈ ರೀತಿ ಎಲ್ಲಾ ಒಂದು ಇಂಡಸ್ಟ್ರಿಯಲ್ ಏರಿಯಾಸ್ ಗಳಿಗೂ ಕೂಡ ಇವರು ಒಂದು ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಆಲ್ಸೋ ಬೆಂಗಳೂರಿನಲ್ಲಿ ಇದರ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ನು ಕೂಡ ಓಪನ್ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸೊ ಫೈನಲ್ ಆಗಿ ಇದನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ, ಇದನ್ನ ಜಸ್ಟ್ ಅನ್ಬಾಕ್ಸ್ ಮಾಡಿ ಚಾರ್ಜಿಂಗ್ ಸ್ಟೇಷನ್ ನಲ್ಲಿ ಇಡಬೇಕಾಗುತ್ತೆ. ಸೊ ಚಾರ್ಜಿಂಗ್ ಸ್ಟೇಷನ್ ನ ಅಕ್ಕಪಕ್ಕ 1 ಮೀಟರ್ ಅಷ್ಟು ಯಾವುದೇ ಒಂದು ಆಬ್ಸ್ಟಿಕಲ್ಸ್ ಇರಬಾರ್ದು. ಸೊ ಚಾರ್ಜಿಂಗ್ ಆದ್ಮೇಲೆ ಸ್ಮಾರ್ಟ್ ಲೈಫ್ ಆಪ್ ಅನ್ನ ಓಪನ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಜಸ್ಟ್ ಅದರಲ್ಲಿ ಆಟೋ ಕ್ಲೀನಿಂಗ್ ನ ಒಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೇನೆ ಸಾಕು, ಆಟೋಮೆಟಿಕ್ ಆಗಿ ರೂಮ್ ನ ಎಲ್ಲಾ ಕಡೆ ಹೋಗಿ ರೂಮ್ ನೆಲ್ಲ ಸ್ಕ್ಯಾನ್ ಮಾಡಿಕೊಂಡು ಹಾಗೆ ಕ್ಲೀನ್ ಮಾಡಿಕೊಂಡು ಆ ಒಂದು ಸ್ಕ್ಯಾನ್ ಮಾಡಿದ ರೂಮ್ ಅನ್ನ ಸೇವ್ ಮಾಡಿ ಕೂಡ ಆಪ್ ನಲ್ಲಿ ಇಟ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಟೈಮ್ ಇದು ಸ್ಕ್ಯಾನ್ ಮಾಡೋದೇ ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಹೋಗಿ ಕ್ಲೀನ್ ಮಾಡ್ಕೊಳ್ಳುತ್ತೆ. ಆಲ್ಸೋ ಸ್ಕ್ಯಾನ್ ಮಾಡ್ತಾನೆ ಇರುತ್ತೆ, ನಡುವೆ ಯಾವ್ದಾದ್ರು ಒಂದು ಆಬ್ಸ್ಟಿಕಲ್ಸ್ ಬಂದ್ರೆ ಅದ್ರ ಸುತ್ತವಾಗಿ ಕ್ಲೀನ್ ಮಾಡುತ್ತೆ, ಅದಕ್ಕೆ ಹೋಗಿ ಡಿಕ್ಕಿ ಹೊಡ್ಕೊಂಡು ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಒಳ್ಳೆ ಒಂದು ಸ್ಮಾರ್ಟ್ ರೋಬೋಟ್ ಆಗಿದೆ. ಸೊ ನಿಮ್ಮ ಒಂದು ಮನೆಯನ್ನ ಕ್ಲೀನ್ ಮಾಡಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನನ್ನ ಪ್ರಕಾರ ನೋಡೋದಾದ್ರೆ ಇದು ಒಂದ್ಸಲಿ ಚಾರ್ಜ್ ಆದ್ರೆ ಸಾಕು, ನಿಮ್ಮ ಕಂಪ್ಲೀಟ್ ಮನೆಯನ್ನ ಕ್ಲೀನ್ ಮಾಡಿಬಿಟ್ಟೆ ಬಂದು ಚಾರ್ಜಿಗೆ ಹಾಕೊಳ್ಳುತ್ತೆ. ಯಾಕಂದ್ರೆ ಸೊ ನಾನು ಟ್ರೈ ಮಾಡಿದ ಮನೆ ಒಂದು ಸ್ವಲ್ಪ ದೊಡ್ಡ ಮನೆನೆ, ಸೊ ಅದೆಲ್ಲ ಬಂದು ಕ್ಲೀನ್ ಮಾಡ್ಕೊಂಡೆ ಇದು ಬಂದು ಚಾರ್ಜಿಗೆ ಹಾಕೊಂಡಿದ್ದು. ಓಕೆ, ಇದ್ರ ಪ್ರೈಸಿಂಗ್ ಅಂತ ನೋಡೋದಾದ್ರೆ 37,000 ಸಮಥಿಂಗ್ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಈ ಒಂದು ರೋಬೋಟ್ ನ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು.